They have used cream in this. The cheesy saltness is there slightly. Nothing else is being used. Hey folks, welcome back to CSK Vlogs and hope you guys are doing good. Today I have dropped down to Oaklipuram to a place called Maggi Mane. This is a very small place and the place name is called as Maggi Mane. Only they are gonna be serving something like snacks items, some beautiful milkshakes, twistatos and some kinds of sodas. So let's go inside this small cafe and ask them what is so special of this Maggi Mane. So here is Mr. Uday. He is the owner of this Maggi Mane. Heli sir, ಏನು ಕಾನ್ಸೆಪ್ಟ್ ಇದು ಮ್ಯಾಗಿ ಮನೆ? ಸರ್ ಮ್ಯಾಗಿ ಮನೆ ಅಂದರೆ ಹೆಸರು ಹೇಳೋಕ್ಕಾಗಲ್ಲ. ಇದರಲ್ಲಿ ಮೇನ್ ಅಂದರೆ ಮ್ಯಾಗಿ ಮೇನ್ ಕೋರ್ಸೇ ಮ್ಯಾಗಿ. ಮೇನ್ ಕೋರ್ಸೇ ಮ್ಯಾಗಿ. ಸೊ ಮ್ಯಾಗಿ ಅನ್ನೋದು ಒಂಥರ ಇನ್ಸ್ಟಂಟ್ ನೂಡಲ್ಸ್ ಇದೆ. ರೈಟ್. ಸೊ ಕ್ವಿಕ್ಕಾಗಿ ಜನ ಏನು ಆಗಿದ್ರೆ ಕ್ವಿಕ್ಕಾಗಿ ಏನಾದ್ರು ಸಿಗಬೇಕು ಅಂದ್ರೆ ಇಷ್ಟಪಡ್ತಾರೆ. ಇನ್ಸ್ಟೆಂಟ್ ಫುಡ್. ಸೊ ಆ ಥರ ಥಿಂಕ್ ಮಾಡ್ತಾ ಇದ್ದಾರೆ. ಒಂದು ಐಡಿಯಾ ಕ್ವಿಕ್ಕಾಗಿ ಜನರನ್ನ ನಾವು ಕೊಡಬೇಕು, ಜನರಿಗೆ ಮುಟ್ಟಬೇಕು, ಬೇಗ ಬೇಗ ವೆರೈಟೀಸ್. ಈಗ ಎಲ್ಲರೂ ಎಲ್ಲ ಕಡೆ ಈಗ ಇಡ್ಲಿ, ವಡೆ, ಗೋಬಿ ಈ ಥರಗಳ ಐಟಮ್ಗಳು ಸಿಗ್ತವೆ. ಬಟ್ ಮ್ಯಾಗಿ ಅನ್ನೋದು ಎಲ್ಲೂ ಸಿಗ್ತಾ ಇಲ್ಲ ಅಂತ ಅನ್ನಿಸ್ತು. ಆ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದೆ ಮ್ಯಾಗಿ ಅನ್ನೋ ಕಾನ್ಸೆಪ್ಟ್. ಓಕೆ. ಸೊ ಯಾಕೆ ಮ್ಯಾಗಿಲಲ್ಲೇ ವೆರೈಟೀಸ್ ಮಾಡಬಾರ್ದು ಅಂದ್ಕೊಂಡಿದ್ವಿ. ಆ ಟೈಮಲ್ಲಿ ಹೊಳೆದಿದ್ದು ಮ್ಯಾಗಿ, ನೆಸ್ಲೇನ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ತದನಂತರ ಇವಾಗ ವೆರೈಟೀಸ್ ಮಾಡ್ಕೊಂಡ್ಬಿಟ್ಟು ಈ ಥರ ಈಗ ಈ ನಮ್ಮ ಮೆನುದಲ್ಲಿ 32 ವೆರೈಟೀಸ್ ಇದೆ ಸರ್. ಮ್ಯಾಗಿ 32 ವೆರೈಟೀಸ್ ಇದೆ. ಮಾಕ್ಟೇಲ್ಸ್, ಅದರ ಸ್ಯಾಂಡ್ವಿಚ್, ಗ್ರಿಲ್ ಸ್ಯಾಂಡ್ವಿಚ್, ರೋಲ್ಸ್, ಬರ್ಗರ್ಸ್, ಇವನ್ ಬೇಜಾನ್ ಐಟಮ್ ಇದೆ. ಮೋಮೋಸು, ಸೋಡಾ ಕೂಡ ಇದೆ. ಆಮೇಲೆ ಟುಡೇ ಐಟಮ್ಸ್ ಅಂದ್ಬಿಟ್ಟು ಮ್ಯಾಗಿ ಮನೆ ಸ್ಪೆಷಲ್ ಇಂಟ್ರೊಡ್ಯೂಸ್ ಮಾಡ್ತೀವಿ. ಹೊಸ ಐಟಮ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ. ಸೊ ಜನರಿಗೆ ದಿನಕ್ಕೊಂದೊಂದು ಐಟಮ್ಸನ್ನು ನಾವು ಇಲ್ಲಿ ಪರಿಚಯಿಸ್ತೇವೆ. ಅಂದರೆ ಮ್ಯಾಗಿ ಬಿಟ್ಟು ಹೊಸ ಐಟಮ್ಸ್ಗಳನ್ನು ಟು ಲೈಕ್ಸ್ ನಮ್ಮ ಈ ಮೆನುದಲ್ಲಿ ಇಲ್ಲದೆ ಇರುವಂಥ ಐಟಮ್ಸನ್ನು ನಾವು ವೈಟ್ ಬೋರ್ಡಲ್ಲಿ ದಿನಕ್ಕೆ ಒಂದು ಡೈಲಿ ಮೆನು ಅಂತ ವೈಟ್ ಬೋರ್ಡಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ಅದನ್ನು ನಮ್ಮ ಕಸ್ಟಮರ್ಸ್ ಯಾವ ಥರ ಕೇಳ್ತಾರೆ ಅನ್ನೋದ್ರ ಮೇಲೆ ಮೂವ್ ಮಾಡ್ಕೊಡ್ತೀವಿ. ರೈಟ್. ಸೊ ಇದು ಮ್ಯಾಗಿ ಕಾನ್ಸೆಪ್ಟ್ ಬಿಟ್ಟು ಬೇರೆ ಏನೇನಿದೆ ಸ್ಪೆಷಲ್ಸ್ ಮಾಡಿದ್ರೆ ನಮ್ಮಲ್ಲಿ ಜಾಸ್ತಿ ಮೂವಿಂಗ್ ಇರೋದು ಸಮೋಸ ಸರ್. ಚೀಸ್ ಕಾರ್ನ್ ಸಮೋಸ ಮತ್ತು ಚೀಸ್ ಕಾರ್ನ್ ಸಮೋಸ. ಸೊ ಲೈಕ್ ಎಲ್ಲ ಕಡೆ ಈಗ ಆಲೂ ಮತ್ತು ಮಟರ್ ಹಾಕೊಂಡ್ಬಿಟ್ಟು ಸಮೋಸ ಮಾಡ್ತಾರೆ. 10 ರೂಪೀಸ್ಗೋ 20 ರೂಪೀಸ್ಗೂ ಈಚ್ ಒನ್ ಮಾಡ್ತಾರೆ. ಸೊ ನಮ್ಮಲ್ಲಿ 70 ರೂಪೀಸ್ಗೆ ಒಂದು ಪ್ಲೇಟ್ಗೆ 5 ಸಮೋಸ ಕೊಡ್ತೀವಿ. ಸ್ಮಾಲ್ ಸೈಜ್ ಅಲ್ಲ, ಮೀಡಿಯಂ ಸೈಜ್, ನೋ ಸ್ಮಾಲ್ ಸೈಜ್, ಮೀಡಿಯಂ ಸೈಜ್. ಒಂದು ಪ್ಲೇಟಲ್ಲಿ 1 ಪರ್ಸನ್ ಅಥವಾ 2 ಪರ್ಸನ್ ಲೈಕ್ ಮಾಡ್ಬೋದು. ಒಳ್ಳೆ ಮೂವಿಂಗ್ ಇದೆ. ಚೀಸ್ ಕಾರ್ನ್ ಎಲ್ಲೂ ಮಾಡಲ್ಲ. ಇವನ್ ಲೈಕ್ ಸರೌಂಡಿಂಗ್ಸ್ ಎಲ್ಲೂ ಸಿಗಲ್ಲ. ಚೀಸ್ ಕಾರ್ನ್ ಆಗಲಿ, ಪನ್ನೀರ್ ಟಿಕ್ಕಾ ಅಂತ ಸಮೋಸ ಮಾಡ್ತೀವಿ. ಪನ್ನೀರ್ ಟಿಕ್ಕಾ ಸಮೋಸ. ಸೊ ಎಲ್ಲೂ ಮಾಡಲ್ಲ ಅದು. ಎಲ್ಲೂ ಮಾಡದೇ ಇರೋದನ್ನ ಮಾಡೋದೇ ಮ್ಯಾಗಿ ಮನೆ. ಎಲ್ಲೂ ಮಾಡದೇ ಇರೋದನ್ನ. ಇವನ್ ಮ್ಯಾಗಿ ಕೂಡ ಎಲ್ಲೂ ಮಾಡಲ್ಲ. ಆಲ್ಮೋಸ್ಟ್ ಇಷ್ಟು ವೆರೈಟೀಸ್ ನಾವು ತಿಳ್ಕೊಂಡಿರೋ ಎಲ್ಲೂ ಮಾಡಲ್ಲ. ಆಲ್ಮೋಸ್ಟ್ ಮ್ಯಾಗಿ I usually find in college canteens and all, but not in a store. ಹೇಳಿ ಸರ್. ಸೊ ಬರ್ಗರ್ಸ್ ಎಲ್ಲ ಮೂವಿಂಗ್ಸ್ ಇದೆ ಸರ್. ನಮ್ಮಲ್ಲಿ ಏನು ಐಟಮ್ಸ್ಗೂ ಕೊರತೆ ಇಲ್ಲ. ಒಂದೇ ಒಂದು ಕೊರತೆ ಇರೋದು ಪಿಜ್ಜಾ ಮಾತ್ರ. ಪಿಜ್ಜಾ ಸ್ಟಾರ್ಟ್ ಮಾಡ್ತೇವೆ. ಆದ್ರೂ ಪಿಜ್ಜಾ ಕೇಳಿದವ್ರಿಗೆ ಏನಿಲ್ಲ ಅಂತ. ವೆಜ್ ಪಿಜ್ಜಾ ನಾನ್ ಅಂತಾನೆ ಸ್ಟಾರ್ಟ್ ಮಾಡಿದ್ವಿ. ಮಿನಿ ಪಿಜ್ಜಾ ತರ ಬರುತ್ತೆ. ನಾನನ್ನೇ ನಾವು ಪಿಜ್ಜಾ ತರ ಯೂಸ್ ಮಾಡಿಬಿಟ್ಟು ಕಸ್ಟಮರ್ಸ್ಗೆ ಕೊಡ್ತಾ ಇದ್ವಿ. ಯಾಕಂದ್ರೆ ಯಾವುದಕ್ಕೂ ಡಿಸಪಾಯಿಂಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ. ಸೊ ಎಲ್ಲ ಸ್ನ್ಯಾಕ್ಸ್ ಒಂದೇ ಕಡೆ ಸಿಗಬೇಕು ಅನ್ನೋದಕ್ಕೋಸ್ಕರ ನಾವು ನಿಮ್ಮ ಮೆನು ಅಲ್ಲಿ ಆಕ್ಚುಲಿ ಮ್ಯಾಗಿಗನ್ನ ನಾನು ತುಂಬಾ ನೋಡ್ತಾ ಇರೋದು ಬಂದು ಚೀಸ್ ಐಟಮ್ಸೇ ಜಾಸ್ತಿ ಇದೆ. ಎಲ್ಲ ಪ್ರತಿ ಒಂದಕ್ಕೂ ಚೀಸ್ ಹಾಕಂಗಿದ್ದೀರಾ ನೀವು ಮೋಸ್ಟ್ಲಿ? ಹಾಂ ಸರ್. ಯಾಕಂದ್ರೆ ಎಲ್ಲರೂ ಚೀಸೇ ಇಷ್ಟಪಡ್ತಾರೆ ಸರ್. ಇವಾಗ ಇಷ್ಟು ಐಟಮ್ಸ್ ಇದ್ರು ಚೀಸ್ ಐಟಮ್ಸ್ ಬೇರೆ ಏನಾಗ್ತಿದ್ಯಾ. ಸೊ ಅದಕ್ಕೋಸ್ಕರ ಕಾನ್ಸೆಪ್ಟ್ ಜಾಸ್ತಿ ಮೂವಿಂಗ್ ಇರೋದು ಚೀಸ್ ಪನ್ನೀರ್ನ ಎಲ್ಲರೂ ಲೈಕ್ ಮಾಡ್ತಾರೆ ಸರ್. ಹೇಗೆ ನಾನ್ ವೆಜ್ ಅನ್ನ ಎಲ್ಲರೂ ಯಾವ ಥರ ಲೈಕ್ ಮಾಡ್ತಾರೋ ಅದೇ ಥರ ಚೀಸ್ ಮತ್ತು ಪನ್ನೀರ್. ಇವನ್ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಚೀಸ್ ಲೈಕ್. ಸೊ ಚೀಸ್ ಲವರ್ಸ್ಗೆ ಇದೊಂದು ನನ್ನೊಂದು ಡಿಸ್ಟ್ರಿಬ್ಯೂಷನ್ ಅಂದರೆ ಕೊಡುಗೆ ಅಂತಾನೆ ಹೇಳ್ಬೇಕಲ್ಲ ಇಷ್ಟ. ಎಷ್ಟು ವೆರೈಟೀಸ್ ಇದೆ ಸರ್ ಟೋಟಲಿ ನಮ್ಮಲ್ಲಿ. ಈಗ 32 ವೆರೈಟೀಸ್ ಇದೆ ಈಗ ಸದ್ಯಕ್ಕೆ. ಆಲ್ರೆಡಿ ಹಿಂದೆ ನಮ್ಮಲ್ಲಿ 65 ವೆರೈಟೀಸ್ ಇದ್ವು. ಸೊ ಐಟಮ್ಸ್ಗಳು ದಿನದಿಂದ ಜಾಸ್ತಿ ಆಗ್ತಾ ಇರೋದ್ರಿಂದ ನಾವು ಕಡಿಮೆ ಮೆನು ದೊಡ್ಡದಾಗ್ತಾ ಇದೆ. ನಮ್ಗೆ ಇಲ್ಲಿ ಕೊಡ್ಲಿಕ್ಕೆ ಆಗಲ್ಲ, ಕ್ರೌಡ್ ಜಾಸ್ತಿ. ಈವ್ನಿಂಗ್ ಟೈಮಲ್ಲಿ 5 ಗಂಟೆಯಿಂದ ರಾತ್ರಿ 8-9 ಗಂಟೆವರೆಗೆ 10 ಗಂಟೆವರೆಗೆ ಟೈಮ್ ನಮ್ಮದು. ಆ ಟೈಮಲ್ಲಿ ಫುಲ್ ಕ್ರೌಡ್ ಇರುತ್ತೆ, ಕೊಡ್ಲಿಕ್ಕೆ ಆಗಲ್ಲ ಅನ್ನೋದಕ್ಕೋಸ್ಕರ ಇದೊಂದು ಸೆಲೆಕ್ಟೆಡ್ ಜನ ಜಾಸ್ತಿ ಯಾವ್ದು ಕೇಳ್ತಾರೆ ಅದನ್ನು ಮಾತ್ರ ಇಟ್ಕೊಂಡ್ಬಿಟ್ಟು ಸೇಲ್ ಮಾಡ್ತಾ ಇದ್ದೀವಿ. So this Maggi Mane is there from last 5 years. This is a new place. Before this they were operating this cafe somewhere else. So this place was introduced by one of the group. So from there this place was introduced to me. Then finally I have dropped down for vlogging.
they have served us two types of samosa in one platter. One is cheese corn samosa and one more is paneer samosa. Now I have to search which is cheese corn samosa in this platter and which is paneer samosa. So first samosa, the samosa is really very thin and it's very crisp. This is cheese corn samosa. The cheese is also there and the corn is also visible. On top of samosa they have slightly sprinkled some paprikas and mayonnaise. First bite guys, I wish to try this with some ketchup. Samosa is very crisp and finely chopped chilies is being added, so the spiciness is really going good with this cheese corn samosa, and cheese is completely melted. Look at this cheesy part. It is so good and it's completely melted out inside the samosa. And on top, the mayonnaise sweetness is there slightly, so that is giving a very good taste, and the corn sweetness is also there. With that, the additional taste which I am getting is finely chopped chilies. The spiciness burst should always be there when you are having a bite of samosa. Next, let's go for samosa. Yes, this is paneer samosa. I can see lot of onions inside this paneer samosa. The paneer is completely filled inside the samosa, and the fillings they have used is coriander leaves and lot of onions. With that, lot of paneer, high protein food, and again you can see finely chopped chilies here. First they have salted paneer with the masala, then they have put the fillings. They have completely dried this paneer and then they have done the fillings inside this samosa. Spiciness is really very great, and they have marinated this paneer for a quite long period of time with paprika and garam masala, so that spiciness is giving a very good taste, and the crispiness of this outer layer of the samosa, that is in next level guys. Just look at this, sprinkled paprikas and slightly the chaat masala is also being sprinkled on the samosa, and the mayonnaise thickness is best. The sweetness taste of mayonnaise is in next level guys. And this is a pure veg cafe, so they are using veg mayonnaise. Guys, this is spicy Manchurian Maggi. So Maggi usually it will be in yellow color, but here they have used lot of spices in this spicy Manchurian Maggi, so it has become completely red in color. It's really very hot, and some gobi manchuri is also being added in the spicy Manchurian Maggi. The manchuri is not crisp, but the manchuri taste is there. They have used lot of gobi, just gobi they have boiled and they have put it in this spicy Maggi Manchurian, and lot of chilies has been used. Just look at this chilies. The spiciness is really very great, and they have used slightly garam masala and Szechuan sauce for spiciness. Coriander leaves and paprika is really filled in each and every bite, so the spiciness and the hotness of this spicy Maggi is in next level. Guys, this is cheesy margherita. So on top the cheese is being completely melted, a slice of cheese also being used, and as well as cottage cheese. Yes, this is cottage cheese. They have melted and they have put it on this pizza. Oh ho ho, just look at this guys. It is so damn sticky because of cheese. They have used cream in this. The cheesy saltness is there slightly. Nothing else is being used. The cream is used a lot, so the thickness is there in this cheesy margherita. A very unique dish and fantastic dish, I can say. No spices has been used except Maggi powder.
and some cream. Not some cream, lot of cream. Maggi is being cooked well, and I'm able to find some cherry also. For this, some or the other sweetness has to be there, because the cream taste is really fantastic. Just look at this stickiness of the cream and cheese. The thickness has come out really very well. The hotness is crazy, and it's really very tempting dish. Amazing. A calorie food, big time calorie food, but amazing taste. Spicy cheese twistato. It's really very hot, and complete cheese melted stuff has been sprinkled on this twistato. They have used special chili powder for this, which they prepare at house itself, and they are gonna be using for some of the dishes, not for all the dishes. Everything is fresh and hot. The potato has been boiled well. After that, they have put it in this twistato. The crispiness is there, slightly crispiness. The outside batter, whatever they have put on this potato twistato, that is slightly crisp, and the cheese taste is really very dominating. The spiciness taste is really very high, but manageable. Anyone can eat. It's a big mess to eat, but taste fantastic. On top it was not so crisp, but here just with the crispiness, it's really very crisp. And the spiciness has also been holded well on the twistato. After having so much of spicy foods, definitely at last some dessert or some mocktails has to be there. So I've got one in this mocktail. Mint leaf flavor and lemon flavor is really very dominating. When you're drinking this mocktail, you get the chia seeds into the tongue. So that is giving a very good taste, especially for summer. This mocktails are really very important. Really mint flavor is fantastic with lemon. If you have a mix and if you try this mocktail, slightly the salt flavor is also there. Salt has been added and chaat masala is also been added. Finally finished entire snacks, I can say. It's not a hard food that where you can have a lunch and all. It's something like a snacky time. So this was proper afternoon, because in evening times the crowd will be really very more in this Maggi Money. So I came down in afternoon in proper lunch time and I had snacks. After this again I'll go back to house and I need to have lunch. The snacks was really good, and especially mocktail, it was just amazing. For snacks time you can just fill your stomach and go back to houses. The price list will be mentioned in the description part, and the prices is quite reasonable. If you people like this video, please do like, share and comment. Catch you in the next vlog. Till then, bye, take care, see ya.